ಗುರೂಜಿಗೆ ವಂದನೆಗಳೊಂದಿಗೆ ಇಂದಿನ ವಿಷಯ ಕಣ್ಣಿನ ಸಮಸ್ಯೆಗೆ ಕಾರಣಗಳು ಏನು, ಯಾವ ಕಾರಣದಿಂದ ನಮ್ಮ ಜಾತಕದಲ್ಲಿ ನಮ್ಗೆ ಕಣ್ಣಿನ ದೋಷಗಳು ಬರ್ತದೆ ಅನ್ನೋದನ್ನ ನಾವು ತಿಳ್ಕೊಬಹುದಾಗಿದೆ. ಇದನ್ನ ತಿಳ್ಕೊಳ್ಳಿಕ್ಕೆ ಯಾವ್ಯಾವ ಸಂಯೋಗಗಳು, ಗ್ರಹಗಳ ಸಂಯೋಗ ಕಾರಣ ಇರುತ್ತೆ ಅನ್ನೋದನ್ನ ನಾವು ಜಾತಕದಲ್ಲೇ ಮೊದ್ಲೇ ತಿಳ್ಕೊಬಹುದು ಜಾತಕ ನೋಡೋದ್ರಿಂದ. ಸೊ ಇವಾಗನ ಅದ್ರ ಜೊತೆಲೆ ಕಣ್ಣಿನ ಸಮಸ್ಯೆಗೆ ಮೇನ್ ಕಾರಣಗಳು ಏನಿರುತ್ತೆ, ಯಾವ್ಯಾವ ರೀಸನ್ಸ್ ಇಂದ ನಮ್ಗೆ ಕಣ್ಣಿನ ದೋಷಗಳು ಬರ್ತದೆ ಅಂತ ಹೇಳಿ ನಾವು ಮೊದ್ಲಿಗೆ ತಿಳ್ಕೊಳ್ಳೋಣ. ಮೊದಲನೇದು ಕಣ್ಣಿಗೆ ಕಣ್ಣಿನ ಸಮಸ್ಯೆ ಎರಡು ಕಣ್ಣು, ಎಡಗಣ್ಣು ಬಲಗಣ್ಣು ಎರಡಕ್ಕೂ ಇರ್ತದೆ ಸಮಸ್ಯೆಗಳು. ಬಲಗಣ್ಣು ಬಂದು ಸೂರ್ಯನ ಪ್ರತಿನಿಧಿಸುತ್ತೆ, ಎಡಗಣ್ಣು ಬಂದು ಚಂದ್ರನ ಪ್ರತಿನಿಧಿಸುತ್ತೆ. ಸೂರ್ಯನಿಗೆ ನಾವು ಈ ಸಮಾಜದಲ್ಲಿ ಏನೇನು ಅಂಕುಡೊಂಕುಗಳಿರುತ್ತೆ, ಕೆಟ್ಟದಿರುತ್ತೆ, ಎಲ್ಲದನ್ನು ಅಂದ್ರೆ ಬೇಡದ್ದು ನಮ್ಗೆ ಇಷ್ಟ ಆಗದನ್ನ ಕೆಲವುದನ್ನ ನಾವು ನೋಡಲ್ಲ ಅಂತ ಡಿಸೈಡ್ ಮಾಡಿದಾಗ ನಮ್ಗೆ ಕಣ್ಣಿನ ಸಮಸ್ಯೆಗಳಿಗೆ ಒಂದು ಕಾರಣ ಆಗುತ್ತೆ. ಇನ್ನೊಂದು ಕಾರಣ, ನಮ್ಮ ಬದುಕಿನ ನಿಯಮಗಳನ್ನ ಬೇರೆಯವರಿಗೆ ಪಾಲಿಸೋಕೆ ಒತ್ತಡ ಹಾಕ್ತೇವೆ, ಅದು ಒಂದು ಕಾರಣ ಆಗುತ್ತೆ. ಮತ್ತೆ ಎರಡನೇದು, ಈಗಿನ ಜನರೇಷನ್, ಯಂಗರ್ ಜನರೇಷನ್ ಅಲ್ಲಿರುವಂತ ಜೀವನದ ಶೈಲಿ ನಮ್ಗೆ ಇಷ್ಟ ಆಗಲ್ಲ, ಅದನ್ನ ನಾವು ಒಪ್ಕೊಳ್ದೆ ಇರೋದ್ರಿಂದನೂ ಸಹ ನಮ್ಗೆ ಕಣ್ಣಿನ ಸಮಸ್ಯೆಗಳು ಕಾಡುತ್ತೆ. ಈ ಜೊತೆಗೆ ಕಣ್ಣಿನ ಸಮಸ್ಯೆ ಕೆಲವು ಜಾತಕದಲ್ಲಿ ಕೆಲವು ಗ್ರಹ ಸಂಯೋಗಗಳಿಂದನೂ ಆಗ್ತಾ ಇರುತ್ತೆ, ನಮ್ಗೆ ಅದು ಗೊತ್ತಾಗಿರಲ್ಲ. ನಾವು ಅದನ್ನ ಗೊತ್ತಿಲ್ದೇನೆ ಡಾಕ್ಟರ್ ಹತ್ರ ಹೋಗ್ತೇವೆ, ಏನು ಅಂತೇಳಿ ಎಲ್ಲಾನು ಪರೀಕ್ಷೆ ಮಾಡಿಸ್ಕೊಳ್ತಾ ಇರ್ತೇವೆ. ಆದ್ರೂ ಆ ಸಮಸ್ಯೆ ನಮ್ಮನ್ನ ಎಡಬಿಡದೆ ಕಾಡ್ತಾ ಇರೋ ಕಾರಣ ನಮ್ಮ ಜಾತಕದಲ್ಲಿ ಇರುವಂತ ಗ್ರಹದ ಸಂಯೋಗಗಳು. ಇದನ್ನ ನಮ್ಮ ಜಾತಕದಲ್ಲಿ ನಾವೇ ಈ ಗ್ರಹ ಸಂಯೋಗಗಳನ್ನ ತಿಳ್ಕೊಂಡ್ರೆ ಅದಕ್ಕೆ ಪರಿಹಾರ ಏನು ಅಂತ ನಾವು ಸಹ ಕಂಡಿಡ್ಕೊಳ್ಬಹುದಾಗುತ್ತೆ. ಅದರಿಂದ ಈಗ ಒಂದೆರಡು ಜಾತಕಗಳಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೇನೆ, ಅದರಲ್ಲಿ ನಮ್ಗೆ ತಿಳ್ಕೊಬಹುದಾಗುತ್ತೆ. ಮೊದ್ಲಿಗೆ ಸುಜಾತ ಅನ್ನೋರ ಜಾತಕದಲ್ಲಿ ಇದನ್ನ ಒಂದು ವಿಮರ್ಶೆ ಮಾಡೋಣ. ಈ ಸುಜಾತ ಅನ್ನೋರ ಜಾತಕದಲ್ಲಿ ಬಂದು ಸೂರ್ಯ ಮತ್ತೆ ಕೇತು ಒಟ್ಟಿಗೆ ಇದ್ದಾರೆ. ಇವರಿಗೆ ಸೂರ್ಯ ಮತ್ತು ಅಥವಾ ಚಂದ್ರ ಇವರೊಂದಿಗೆ ಕೇತು ಸಂಯೋಗ ಇದ್ರೆ, ಸೂರ್ಯನ ಜೊತೆ ಕೇತು ಸಂಯೋಗ ಇದ್ರೆ ಇವರಿಗೆ ಕಣ್ಣಿನ ನರಗಳು ಡ್ಯಾಮೇಜ್ ಆಗಿರುತ್ತೆ. ಕೆಲವೊಮ್ಮೆ ಇವರು ಇದರಿಂದ ಶಸ್ತ್ರ ಚಿಕಿತ್ಸೆಗೂ ಹೋಗ್ಬೇಕಾಗ್ತದೆ. ಅದು ಬಲಗಣ್ಣಿಗೆ, ಸೂರ್ಯ ಇದ್ರೆ ಬಲಗಣ್ಣಿಗೆ ಆಗ್ತದೆ. ಇದೇ ಜಾಗದಲ್ಲಿ ಚಂದ್ರ ಇದ್ರೆ ಇನ್ ಕೇಸ್ ಎಡಗಣ್ಣಿಗೆ ಆ ಸಮಸ್ಯೆ ಬರುತ್ತೆ ಅವ್ರಿಗೆ. ಮತ್ತೆ ಇವ್ರಿಗೆ ಸೂರ್ಯ ಮತ್ತೆ ಶುಕ್ರನ ಸಂಯೋಗ ಇದೆ, ಬಲಗಣ್ಣಿಗೆ ಹೆಚ್ಚು ಬಣ್ಣಗಳ ವ್ಯತ್ಯಾಸ ತಿಳಿಯೋದಿಲ್ಲ ಇವರಿಗೆ, ಲೈಟ್ ಡಾರ್ಕ್ದು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಇವಾಗ ಏನೋ ಒಂದು ವಸ್ತುಗಳು, ಬಣ್ಣದ ವಸ್ತುಗಳು ಖರೀದಿ ಮಾಡ್ಕೊಳಕ್ ಹೋದ್ರೆ ಅದನ್ನ ಯಾವ್ದೆಲ್ಲ ಖರೀದಿ ಮಾಡ್ಕೊಂಬಂದು ಅದು ಚೆನ್ನಾಗಿಲ್ಲ ಅಂತ ಮತ್ತೆ ಎಕ್ಸ್ಚೇಂಜ್ಗೆಲ್ಲ ಹೋಗ್ತಾರೆ. ಈ ತರ ಒಂದು ಸಮಸ್ಯೆ ಅವ್ರಿಗೆ ಬರ್ತದೆ ಸೂರ್ಯನೊಟ್ಟಿಗಿರೋದು. ಇದೇ ಚಂದ್ರನೊಟ್ಟಿಗೆ ಶುಕ್ರ ಇದ್ದಿದ್ರು ಇದೇ ಸಮಸ್ಯೆ ಬಂದಿರ್ತಿತ್ತು ಎಡಗಣ್ಣಿಗೆ. ಇದರಲ್ಲಿ ಸೂರ್ಯನ ಜೊತೆಲಿದೆ ಇವರಿಗೆ, ಬಲಗಣ್ಣಿಗೆ ಆ ಸಮಸ್ಯೆ ಇರುತ್ತೆ. ನೆಕ್ಸ್ಟ್ ಬೇರೆದಕ್ಕೆ ಹೋಗ್ಬೋದು. ಇನ್ನೊಂದ್ ಸ್ಲೈಡ್ ಷಣ್ಮುಖ ಅನ್ನೋರ್ದು ನೋಡ್ಬೋದು ಅದನ್ನ ಒಂದು. ಈ ಷಣ್ಮುಖ ಅನ್ನೋರ ಜಾತಕದಲ್ಲಿ ಸೂರ್ಯ ಒಂದೇ ಇದ್ದಾರೆ. ಸೂರ್ಯನ 159 ಸಂಯೋಗದಲ್ಲಿ ಈ ರಾಶಿಯ ಅಧಿಪತಿ ಸಹ ನಾವು ನೋಡ್ಬೇಕು. ಸೂರ್ಯನೊಟ್ಟಿಗೆ ಶುಕ್ರ ಇವರಿಗೆ ಆ ರಾಶಿದು ಅಧಿಪತಿ ಸಿಗ್ತಾರೆ ಇವರಿಗೆ. ಇವರಿಗೆ ಸೂರ್ಯ ಮತ್ತು ಶುಕ್ರನ ಇದ್ದಿರೋದ್ರಿಂದ ಬಲಗಣ್ಣಿಗೆ ಬಣ್ಣಗಳ ವ್ಯತ್ಯಾಸ ತಿಳಿಯೋದಿಲ್ಲ ಇವರಿಗೆ ಸಹ ಅದೇ ಸೇಮ್ ಪ್ರಾಬ್ಲಮ್ ಬರುತ್ತೆ, ಬಣ್ಣಗಳ ಇದು ವ್ಯತ್ಯಾಸ ತಿಳಿಯೋದಿಲ್ಲ. 159 ಅಲ್ಲಿ 5 ಅಲ್ಲಿ ಇವರಿಗೆ ಚಂದ್ರನ ಇದು ಬರ್ತದೆ, ಸಂಯೋಗ ಬರ್ತದೆ. ಇಲ್ಲಿ ಸಹ ಇವರಿಗೆ ಎಡ ಮತ್ತು ಬಲಗಣ್ಣಿನಲ್ಲಿ ನೀರ್ ತುಂಬೋ ಸಮಸ್ಯೆ ಇರ್ತದೆ ಈ ಜಾತಕಸ್ಥರಿಗೆ. ಮತ್ತೆ ಇವರಿಗೆ ಸೂರ್ಯ ಮತ್ತೆ ಕುಜ ಸಂಯೋಗ ಇದೆ. ಇದು ಬಲಗಣ್ಣಿನ ದೃಷ್ಟಿಗೆ ಬಲಗಣ್ಣಿನ ದೃಷ್ಟಿ ದೋಷಕ್ಕೆ ಕಾರಕ ಆಗುತ್ತೆ. ಇದು ತಂದೆಯಿಂದ ಬಂದಿರುವಂತ ಒಂದು ಸಮಸ್ಯೆ ಆಗಿರುತ್ತೆ ಇವರಿಗೆ. ಮತ್ತೆ ಚಂದ್ರ ಮತ್ತೆ ಕುಜದ ಸಂಯೋಗ ಒಟ್ಟಿಗೆ ಇರೋದ್ರಿಂದ ಎಡಗಣ್ಣು ಸಮಸ್ಯೆ ಇದೆ, ಇದು ತಾಯಿಯಿಂದ ಬಂದಿರುತ್ತೆ ಇವರಿಗೆ. ಇದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮ್ಮ ಈ ಜಾತಕದ ಮುಖಾಂತರ ಇದನ್ನ ತಿಳ್ಕೊಂಡ್ರೆ, ಇದಕ್ಕೆ ನಾವು ಇದು ದೋಷ ಇದೆ ಅಂತ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡಿದಾಗ ಗೊತ್ತಾದಾಗ ನಮ್ಗೆ ಇದನ್ನ ಪರಿಹಾರಕ್ಕೆ ನಮ್ಮ ಆಹಾರ ಕ್ರಮ ಬದಲಿಸ್ಕೊಳ್ಳೋದು, ಮತ್ತೆ ಇವಾಗ ಏನು ಈ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ, ಈ ಸಮಾಜದಲ್ಲಿರೋನ ಕೆಲವು ವ್ಯತ್ಯಾಸಗಳು, ಇಷ್ಟ ಆಗದೆ ಇರುವಂತದ್ದನ್ನ ಅದನ್ನ ನಾವು ಮಾನಸಿಕವಾಗಿ ನಮ್ಮ ಮನಸ್ಸಿಗೆ ನಾವು ತಂದ್ಕೋಬೇಕು. ಸಮಾಜದಲ್ಲಿ ನಾವಿರೋ ಒಟ್ಟಿಗೆ ಈ ಎಲ್ಲಾ ಜೀವಗಳು ಆಗ್ಲಿ, ಎಲ್ಲಾ ಬೇರೆ ಏನೆಲ್ಲ ವ್ಯತ್ಯಾಸ ಇರುತ್ತೆ ಅದ್ ನಮ್ಮೊಟ್ಟಿಗೆ ಇರ್ತದೆ ಅಂತ ಹೇಳೋದನ್ನ
ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ಸಮಸ್ಯೆಗಳು ತುಂಬಾ ಕಡಿಮೆ ಆಗ್ಲಿಕ್ಕೂ ಸಾಧ್ಯತೆ ಇರುತ್ತೆ. ಇಷ್ಟ ಹೇಳಿ ಮಾತು ಮುಗಿಸ್ತೇನೆ.